LICಯಿಂದ ಮೊದಲ ಬಾರಿಗೆ 1:1 ಬೋನಸ್ ಸ್ಟಾಕ್ಸ್. LIC ಬೋನಸ್ ಶೇರ್ ಕಂಪ್ಲೀಟ್ ಡೀಟೇಲ್ಸ್. ವೀಕ್ಷಕರೇ, LIC ಹೂಡಿಕೆದಾರರಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಒಂದು ಮಹತ್ವದ ಅಪ್ಡೇಟ್ಸ್ ಇಲ್ಲಿದೆ. ಏಪ್ರಿಲ್ 13, 2026 ನಡೆದ LIC ಆಡಳಿತ ಮಂಡಳಿಯ ಸಭೆಯಲ್ಲಿ 1:1 ಅನುಪಾತದ ಬೋನಸ್ ಶೇರ್ಗಳ ಬಿಡುಗಡೆಗೆ ಅನುಮೋದನೆಯನ್ನು ನೀಡಲಾಗಿದೆ. LIC ಶೇರಿನ ಈಗಿನ ದರ ₹809 ಇದೆ. ಇದರ ಸಂಪೂರ್ಣ ವಿವರಗಳನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ನಾನು ನಿಮ್ಮ ಕೇಶವ್ ಪ್ರಸಾದ್. ವೀಕ್ಷಕರೇ, ಬೋನಸ್ ಶೇರ್ಗಳ ಅನುಪಾತ LIC 1:1 ಅನುಪಾತದಲ್ಲಿ ಈ ಬೋನಸ್ ಶೇರ್ಗಳನ್ನು ಅನೌನ್ಸ್ ಮಾಡಿಲ್ಲ. ಅಂದರೆ ಒಂದಕ್ಕೆ ಒಂದು ಶೇರ್. ನಿಮ್ಮ ಬಳಿ LICಯ ಒಂದು ಶೇರ್ ಇದ್ದರೆ ನಿಮಗೆ ಹೆಚ್ಚುವರಿಯಾಗಿ ಮತ್ತೊಂದು ಶೇರು ಉಚಿತವಾಗಿ ದೊರೆಯುತ್ತದೆ. ಉದಾಹರಣೆಗೆ, ನಿಮ್ಮ ಬಳಿ 100 ಶೇರ್ ಇದ್ದರೆ ಬೋನಸ್ ನಂತರ ನಿಮ್ಮ ಒಟ್ಟು ಶೇರುಗಳ ಸಂಖ್ಯೆ 200 ಆಗಲಿದೆ. ಹಾಗಾದರೆ ಅದು ಬಿಡುಗಡೆ ಯಾವಾಗ ಅಂತ ನೀವು ಕೇಳ್ಬೋದು. ನೋಡಿ, ಇವಾಗ 13 ಏಪ್ರಿಲ್ 2026 ಮಂಡಳಿಯು ಈ ಪ್ರಸ್ತಾಪನೆಗೆ ಸಹಿ ಹಾಕಿದೆ. ವಿತರಣೆಯ ಅವಧಿ: ಈ ಕಂಪನಿಯು ಬೋನಸ್ ಶೇರ್ ವಿತರಣಾ ಪ್ರಕ್ರಿಯೆಯನ್ನು ಜೂನ್ 12, 2026 ಒಳಗೆ ಪೂರ್ಣಗೊಳಿಸುವಂತಹ ಗುರಿಯನ್ನು ನಿರೀಕ್ಷೆಯನ್ನು ಹೊಂದಿದೆ. ರೆಕಾರ್ಡ್ ಡೇಟ್: ಬೋನಸ್ ಶೇರ್ಗಳನ್ನು ಪಡೆಯಲಿಕ್ಕೆ ಅರ್ಹರಾದ ಹೂಡಿಕೆದಾರರನ್ನು ನಿರ್ಧರಿಸುವ ರೆಕಾರ್ಡ್ ಡೇಟನ್ನು LIC ಇನ್ನೂ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಇದನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು. ರೆಕಾರ್ಡ್ ಡೇಟ್ ಅಂದರೆ ಏನಪ್ಪ ಅಂತಂದರೆ, ನೋಡಿ, ಆ ರೆಕಾರ್ಡ್ ಡೇಟ್ ಒಳಗಡೆ ಯಾರ ಕೈಯಲ್ಲಿ ಶೇರ್ ಇರುತ್ತೋ, ಯಾರು ಬೈ ಮಾಡ್ತಾರೋ ಅವರಿಗೆ ಆ ಬೋನಸ್ ಶೇರ್ ಸಿಗುತ್ತೆ. ಸೊ ಮೂರನೇದಾಗಿ ಒಂದಷ್ಟು ಮುಖ್ಯಾಂಶಗಳನ್ನು ನೋಡಿದ್ರೆ, ಇದು LIC ಮೊದಲ ಬಾರಿಗೆ ಕೊಡ್ತಾ ಇದೆ. 2022ರಲ್ಲಿ LIC ಶೇರ್ ಮಾರ್ಕೆಟ್ಗೆ ಪ್ರವೇಶಿಸಿದ, ಅಂದರೆ ಲಿಸ್ಟಿಂಗ್ ಆದ ನಂತರ ಇದೇ ಮೊದಲ ಬಾರಿಗೆ ಬೋನಸ್ ಶೇರ್ಗಳನ್ನು ಕೊಡ್ತಾ ಇದೆ. ಇದರ ಉದ್ದೇಶ ಏನು? ಹೂಡಿಕೆದಾರರಿಗೆ ಪ್ರತಿಫಲ ನೀಡುವುದು ಮತ್ತು ಮಾರುಕಟ್ಟೆಯಲ್ಲಿ ಶೇರುಗಳ ಅವೈಲೇಬಿಲಿಟಿ, ಲಿಕ್ವಿಡಿಟಿಯನ್ನು ಹೆಚ್ಚಿಸುವುದು ಇದರ ಮುಖ್ಯವಾದ ಉದ್ದೇಶ. ಈಗ ಇದಕ್ಕೆ ಸಂಬಂಧಪಟ್ಟ ಬಂಡವಾಳ: ಈ ಬೋನಸ್ ವಿತರಣೆಗಾಗಿ ಕಂಪನಿಯು ತನ್ನ ಮೀಸಲು ನಿಧಿಯಿಂದ, ರಿಸರ್ವ್ನಿಂದ ಸುಮಾರು ₹6,325 ಕೋಟಿ ಹಣವನ್ನು ಬಳಸಿಕೊಳ್ಳಲಿದೆ. ಬೋನಸ್ ಶೇರುಗಳು ಬಂದಾಗ ನಿಮ್ಮ ಶೇರುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಆದರೆ ಷೇರಿನ ಬೆಲೆಯು ಅದೇ ಅನುಪಾತದಲ್ಲಿ ಇರುತ್ತದೆ. ಇಲ್ಲಿ ಅರ್ಧದಷ್ಟು ಅದು ಹೊಂದಾಣಿಕೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ LIC ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಸ್ಟಾಕ್ ಬ್ರೋಕರ್ಗಳನ್ನು ಕೂಡ ನೀವು ಸಂಪರ್ಕ ಮಾಡಬಹುದು. ಬೋನಸ್ ಶೇರ್ಗಳ ವಿತರಣೆಯು ನೇರವಾಗಿ ಹೂಡಿಕೆದಾರರ ಕೈಗೆ ನಗದು ಹಣವನ್ನು ನೀಡದೇ ಇದ್ದರೂ ದೀರ್ಘಾವಧಿಯಲ್ಲಿ ಇದು ರಿಟೇಲ್ ಹೂಡಿಕೆದಾರರಿಗೆ ಹಲವಾರು ವಿಧಗಳಲ್ಲಿ ಲಾಭದಾಯಕವಾಗುತ್ತದೆ. ಅದರ ಒಂದಷ್ಟು ಪ್ರಯೋಜನಗಳನ್ನು ನೋಡೋಣ. ನೋಡಿ, ಮೊದಲನೇದಾಗಿ ಕಡಿಮೆ ಬೆಲೆಯಲ್ಲಿ ಶೇರುಗಳ ಲಭ್ಯತೆ, ಅಫೋರ್ಡೆಬಿಲಿಟಿ ಸಿಗುವಂಥದ್ದು. ಬೋನಸ್ ಶೇರುಗಳನ್ನು ನೀಡಿದಾಗ ಮಾರುಕಟ್ಟೆಯಲ್ಲಿ ಆ ಶೇರಿನ ಬೆಲೆಯು ಅನುಪಾತಕ್ಕೆ ಅನುಗುಣವಾಗಿ ಕಡಿಮೆ ಆಗುತ್ತೆ. ಉದಾಹರಣೆಗೆ, ಒಂದು ಶೇರಿನ ಬೆಲೆ ₹2,000 ಇದ್ದಾಗ 1:1 ಬೋನಸ್ ಅನೌನ್ಸ್ ಆದರೆ ಆ ಶೇರಿನ ಬೆಲೆ ಸರಿಸುಮಾರು ₹1,000ಗೆ ಇಳಿತದೆ ಒಂದಕ್ಕೆ. ಸೊ ಇದರಿಂದ ಸಣ್ಣ ಹೂಡಿಕೆದಾರರಿಗೆ, ಹೊಸೊಬ್ಬರಿಗೆ ಶೇರನ್ನು ಖರೀದಿ ಮಾಡುವುದು ಈಸಿ ಆಗುತ್ತೆ. 2,000 ಕೊಡಬೇಕಾಗಿಲ್ಲ, 1,000ಕ್ಕೆ ಒಂದು ಶೇರು ಸಿಗುತ್ತೆ. ಎರಡನೇದಾಗಿ ಭವಿಷ್ಯದ ಲಾಭಾಂಶ ಹೆಚ್ಚಳ, ಇನ್ಕ್ರೀಸ್ಡ್ ಡಿವಿಡೆಂಡ್ಸ್. ನೋಡಿ, ಕಂಪನಿಗಳು ಲಾಭಾಂಶವನ್ನು ಅಥವಾ ಡಿವಿಡೆಂಡನ್ನು ಅನೌನ್ಸ್ ಮಾಡ್ತಾ ಇರ್ತವೆ. ಪ್ರತಿ ಶೇರಿನ ಮೇಲೆ ಅದನ್ನು ನೀಡುತ್ತೆ. ಬೋನಸ್ ಶೇರಿನ ನಂತರ ನಿಮ್ಮ ಬಳಿ ಇರುವ ಶೇರುಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಭವಿಷ್ಯದಲ್ಲಿ ಕಂಪನಿ ಡಿವಿಡೆಂಡ್ ಘೋಷಣೆ ಮಾಡಿದಾಗ ನಿಮಗೆ ಹೆಚ್ಚಿನ ಮೊತ್ತದ ಡಿವಿಡೆಂಡ್ ಹಣ ಸಿಗುತ್ತೆ. ಉದಾಹರಣೆಗೆ, ಮೊದಲ 10 ಶೇರುಗಳಿಗೆ ಡಿವಿಡೆಂಡ್ ಬರ್ತಾ ಇದ್ದರೆ ಬೋನಸ್ ಶೇರ್ ನಂತರ 20 ಶೇರುಗಳಿಗೆ ಡಿವಿಡೆಂಡ್ ಬರುತ್ತೆ. ದೀರ್ಘಾವಧಿಯ ಬಂಡವಾಳ ವೃದ್ಧಿ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಲಿಕ್ಕೆ ಅನುಕೂಲ ಅಂತ. ಬೋನಸ್ ನೀಡೋ ಕಂಪನಿಗಳು ಸಾಮಾನ್ಯವಾಗಿ ಆರ್ಥಿಕವಾಗಿ ಬಹಳ ಗಟ್ಟಿಯಾಗಿರುತ್ತೆ. LIC ಕೂಡ ಬಹಳ ಸದೃಢವಾಗಿದೆ. ಬೆಲೆ ಕಡಿಮೆ ಆದ ಕಾರಣ ಹೆಚ್ಚಿನ ಜನರು ಶೇರ್ ಖರೀದಿಗೆ ಮುಂದಾಗುವಂಥದ್ದು ಸಾಮಾನ್ಯ. ಇದರಿಂದ ಬೇಡಿಕೆ ಹೆಚ್ಚಾಗಿ ಕಾಲಕ್ರಮೇಣ ಶೇರಿನ ಬೆಲೆ ಮತ್ತೆ ಏರುವಂಥ ಚಾನ್ಸಸ್ ಇರುತ್ತೆ. ಇದು ಹೂಡಿಕೆದಾರರ ಸಂಪತ್ತನ್ನು ವೃದ್ಧಿಸುವ ನಿರೀಕ್ಷೆ ಕೂಡ ಇರುತ್ತೆ. ಯಾವುದೇ ತೆರಿಗೆ ಇರಲ್ಲ, ಟ್ಯಾಕ್ಸ್ ಬಂದು. ಬೋನಸ್ ಶೇರುಗಳನ್ನು ಪಡೆಯುವಾಗ ಹೂಡಿಕೆದಾರರು ಯಾವುದೇ ತೆರಿಗೆ ಕೊಡಬೇಕಾಗಿಲ್ಲ. ನೀವು ಆ ಶೇರುಗಳನ್ನು ಮಾರಾಟ ಮಾಡಿದಾಗ ಮಾತ್ರ ಬಂಡವಾಳ ಲಾಭದ ತೆರಿಗೆ, ಅಂದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಇದು ಷೇರುದಾರರ ವಿಶ್ವಾಸ ವೃದ್ಧಿ. ಕಂಪನಿಯು ಬೋನಸ್ ಶೇರ್ನ ಕೊಡ್ತಾ ಇದೆ ಅಂದರೆ ಅದರ ಬಳಿ ಸಾಕಷ್ಟು ಲಾಭ ಮತ್ತು ಮೀಸಲು ನಿಧಿ ಇದೆ ಅಂತ ತಿಳ್ಕೊಳ್ಬೋದು. ಇದು ಕಂಪನಿಯ ಭವಿಷ್ಯದ ಬೆಳವಣಿಗೆ ಬಗ್ಗೆ ಹೂಡಿಕೆದಾರರಲ್ಲಿ ಒಂದು ಪಾಸಿಟಿವ್ ಭಾವನೆಯನ್ನು, ವಿಶ್ವಾಸವನ್ನು ಮೂಡಿಸುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಬೋನಸ್ ಘೋಷಣೆಯಾದ ತಕ್ಷಣ ನಿಮ್ಮ ಒಟ್ಟು ಹೂಡಿಕೆಯ ಮೌಲ್ಯದಲ್ಲಿ ಬದಲಾವಣೆ ಆಗದಿದ್ದರೂ ಷೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಇದರಿಂದ ಬೆಲೆ ಇಳಿಯುವುದರಿಂದ ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಹೆಚ್ಚಿನ ಡಿವಿಡೆಂಡ್ ಮತ್ತು ಷೇರು ಬೆಲೆ ಏರಿಕೆಯ ಮೂಲಕ ಭವಿಷ್ಯದಲ್ಲಿ ಇದು ಒಂದು ಲಾಭವನ್ನು ತಂದುಕೊಡುವಂತಹ ನಿರೀಕ್ಷೆ ಇರುತ್ತೆ. ಮತ್ತು ಒಟ್ಟಾರೆ ಸಂಪತ್ತಿನ ಸೃಷ್ಟಿ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅನುಕೂಲವನ್ನು ಮಾಡಿಕೊಡ್ಬೋದು ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.